ಹಾಯ್ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಗುರುವಾರದಿಂದ ಭಾನುವಾರದವರೆಗೂ ನನ್ನ ರೋಟೀನನ್ನು ನಿಮ್ಮ ಜೊತೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಗುರುವಾರ ಮಾರ್ನಿಂಗು, ಬೆಳಿಗ್ಗೆ ಟೈಮ್ ನೋಡಿ. ನಮ್ಮ ಮನೆ ಹತ್ರ ಈ ರೀತಿ ಇದೆ ನೇಚರು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕ್ಯಾಬೇಜು ಕಟ್ ಮಾಡಿಡ್ತಾ ಇದ್ದೀನಿ. ಬೆಳಗ್ಗೆ ರೊಟ್ಟಿ ಮಾಡಬೇಕು ಪಲ್ಯಕ್ಕೆ ಅಂತ. ಹಾಗೆ ಮೊಳಕೆ ಕಾಳಿತ್ತು, ಅದೆರಡು ಸೇರಿ ಪಲ್ಯ ಮಾಡಿದ್ದೀನಿ. ಕ್ಯಾಬೇಜ್ ಮತ್ತು ಮಡಿಕೆ ಕಾಳನ್ನು ಮೊಳಕೆ ಬರೆಸಿದ್ದು ಮತ್ತು ರೊಟ್ಟಿ ಮಾಡಿದ್ದೀನಿ. ಗುರುವಾರ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವಾಗ ರೆಡಿಯಾಗಿದ್ದೀನಿ. ಊರಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಮನೆ ಹತ್ರ ಗಿಡಗಳನ್ನು ಹಾಕಿದ್ದೀನಲ್ವ, ಹಾಗಾಗಿ ಯಾವ ಗೊಬ್ಬರ ಹಾಕಬೇಕು ಏನೋ ಅಷ್ಟು ಗೊತ್ತಿಲ್ಲ ನನಗೆ. ಊರಲ್ಲಾದರೆ ತೋಟ ಇದೆ ಅಲ್ವ, ಅಲ್ಲಿ ಏನಾದರೂ ಗೊಬ್ಬರ ಎಲ್ಲ ಇರುತ್ತೆ, ನೋಡೋಣ. ಮತ್ತು ಸಗಣಿ ಗೊಬ್ಬರನೂ ಇದೆ. ಹಾಗಾಗಿ ಹೋಗಿ ಸ್ವಲ್ಪ ಗೊಬ್ಬರ ತೊಗೊಂಡು, ಹಾಗೆ ನನ್ನ ಮಕ್ಕಳು ಅಲ್ಲೇ ಇದ್ದಾರೆ ಊರಲ್ಲಿ. ಒಂದು ಬಟ್ಟೆ ಇತ್ತು, ಬಟ್ಟೆ ಕೊಟ್ಟು ಬರೋಣ ಅಂತ ಹೋಗಿ ಬಂದೆ. ಗುರುವಾರ ಹೋಗಿದ್ದೆ ಊರಿಗೆ, ಮತ್ತು ಶುಕ್ರವಾರನೇ ಬಂದೆ. ಯಾಕಂದರೆ ಮನೇಲಿ ಅತ್ತೆ ನಾಯಿಗಳಿಗೆಲ್ಲ ಇದ್ದಾವಲ್ವ, ಹಾಗಾಗಿ ಬೇಗನೆ ಬರಬೇಕಾಗುತ್ತೆ. ನಾನು ಗಿಡಗಳಿಗೆ ಸಾವಯವ ಗೊಬ್ಬರ ಬರುತ್ತಲ್ವ, ಆ ಥರದ ಗೊಬ್ಬರನ ಔಷಧಿ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಊರಿಗೆ ಹೋದರೆ ಅದು ಸಿಗ್ಬೋದು ಅಂದ್ಕೊಂಡು ಹೋದೆ. ಇದು ತೋಟಕ್ಕೆ ಹಾಕುವಂಥ ಗೊಬ್ಬರ ಅಂತೆ, ಇದು ಸಾವಯವ ಅಂತ ಹೇಳಿದರು. ಹಾಗಾಗಿ ತೊಗೊಂಡು ಬಂದೆ. ಸಗಣಿ ಗೊಬ್ಬರನ ಇನ್ನೊಂದು ಟೈಮ್ ಹೋದಾಗ ತೊಗೊಂಡು ಬರೋಣ ಅಂತ. ಜಾಸ್ತಿ ಆಗುತ್ತಲ್ವ, ನಾನು ಮತ್ತೆ ಬಸ್ಸಿಗೆ ಬರೋದು, ಹಾಗಾಗಿ ಇಷ್ಟೇ ತೊಗೊಂಡು ಬಂದೆ. ಬಂದಾಗ 3:30 ಆಗಿತ್ತು. ಶುಕ್ರವಾರ ಇದು. 4 ಗಂಟೆ ಹಿಂಗೆ ಗಿಡಗಳಿಗೆ ಗೊಬ್ಬರ ಹಾಕೋಣ ಅಂತ ಬುಟ್ಟಿಗೆ ಹಾಕ್ಕೊಂಡು ಬಂದೆ. ಮೆಣಸಿನ ಗಿಡ, ಟೊಮೊಟೊ ಗಿಡ ಇದ್ದಾವೆ, ಮತ್ತು ಸೌತೆ ಬೀಜ ಹಾಕಿದ್ದೀನಿ. ಬದನೆಕಾಯಿ ಗಿಡಗಳು ಒಂದು 4-5 ಅಷ್ಟೇ ಇದೆ. ಮತ್ತು ಯಾವ ತರಕಾರಿ ಸಿಗುತ್ತೆ ಅವನ್ನೆಲ್ಲ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಸೌತೆ ಬೀಜ ಹಾಕಿದೆ, ಇಷ್ಟು ಬಂದಿದೆ. ಇವುಗಳಿಗೆ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬರುತ್ತೆ. ಯಾವುದೇ ಗಿಡಗಳು ಈ ಥರ ಸಸ್ಯ ಹಾಕೋಕ್ಕಿಂತ ಮುಂಚೆನೂ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ತಾರೆ. ಬಟ್ ನಾನು ಯಾವುದೂ ಗೊಬ್ಬರ ಹಾಕಿರಲಿಲ್ಲ. ಸ್ವಲ್ಪ ಕುರಿ ಗೊಬ್ಬರ ಇತ್ತು, ಅದನ್ನು ಊರಿಂದ ತಂದಿದ್ದೆ. ಅದನ್ನು ಸ್ವಲ್ಪ ಹಾಕಿದ್ದೆ, ಬಟ್ ಎಲ್ಲ ಗಿಡಗಳಿಗೆ ಹಾಕಿಲ್ಲ. ಅಂದರೆ ಸ್ವಲ್ಪನೇ ಗಿಡ ಹಾಕ್ಕೊಂಡಿದ್ನಲ್ವ, ಫಸ್ಟ್ ಹಾಕಿದ್ದೆ. ಇವಾಗ ಎಲ್ಲ ಗಿಡಗಳಿಗೂ ಗೊಬ್ಬರ ಹಾಕಬೇಕು ಇನ್ನೊಂದು ಟೈಮು. ನನಗೂ ಅಷ್ಟು ಮಾಹಿತಿ ಇಲ್ಲ. ಇನ್ಮೇಲೆಲ್ಲ ನೋಡಬೇಕು ಏನೇನು ಹಾಕಬೇಕು ಏನು ಅಂತ ತಿಳ್ಕೊಬೇಕಾಗುತ್ತೆ. ನಿಮಗೇನಾದರೂ ಗೊತ್ತಿದ್ದರೆ, ಇವಾಗ ಮೆಣಸಿನ ಗಿಡಗಳಿಗೆ ಮತ್ತು ಟೊಮೊಟೊ ತರಕಾರಿ ಗಿಡಗಳಿಗೆ ಯಾವ ಗೊಬ್ಬರ, ಅದು ಸಾವಯವ, ಮತ್ತು ಯಾವ ಎಣ್ಣೆ ಸಿಂಪಡಿಸ್ತಾರಲ್ಲ, ಯಾವ ಎಣ್ಣೆ ಗೊಬ್ಬರ ಹಾಕಬೇಕು ಅಂತ ನಿಮಗೆ ಯಾರಿಗಾದರೂ ಈ ವಿಡಿಯೋ ನೋಡೋರಿಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದು ನೆಕ್ಸ್ಟು ಸಂಡೇ ಅನಿಸುತ್ತೆ ಈ ವಿಡಿಯೋ. ಇಲ್ಲಿ ನವಿಲುಗಳು ಹೋಗ್ತಾ ಇತ್ತು, ಅದನ್ನೇ ವಿಡಿಯೋ ಮಾಡಿದೆ. ಬಟ್ ದೂರ ಇದ್ದಾವೆ, ಕಾಣುತ್ತೆ ಇಲ್ವೋ ಗೊತ್ತಿಲ್ಲ. ನನಗೆ ಸ್ವಲ್ಪ ಕಾಣ್ತಾ ಇದೆ ದೂರದಿಂದ, ಹಾಗಾಗಿ ವಿಡಿಯೋ ಮಾಡಿದೆ. ನವಿಲು ಹೋಗ್ತಾ ಇದ್ವು, ನಮ್ಮ ನಾಯಿ ಬೊಗಳ್ತಾ ಇದೆ ಅವನ್ನ ನೋಡಿಬಿಟ್ಟು. ಇದು ಭಾನುವಾರ ಸಂಕಷ್ಟಹರ ಚತುರ್ಥಿ ಇತ್ತು. ನಾನು ಕೂಡ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡ್ತಿರ್ತೀನಿ. ಅವತ್ತು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು ಭಾನುವಾರದ ರೂಟೀನ್ ಅಂತಲೇ ಹೇಳ್ಬೋದು. ಪೂಜೆ ಆಯಿತು, ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆವಾಗ ಕರೆಂಟ್ ಹೋಗಿತ್ತು. ನೋಡಿ, ಸಿಂಪಲ್ಲಾಗಿ ಸಂಕಷ್ಟಹರ ಚತುರ್ಥಿ ಪೂಜೆ ಆಯಿತು. ಇವಾಗ ಮನೆ ಕೆಲಸ ಆಯಿತು ಅಂದ ತಕ್ಷಣ ನಾನು ಗಿಡಗಳ ಹತ್ರ ಹೋಗಿಬಿಡ್ತೀನಿ. ಹೂವಿನ ಗಿಡ ಆಗಲಿ, ಅದೇ ಮೆಣಸಿನ ಗಿಡ ಎಲ್ಲ ಹಾಕಿದ್ದೀನಲ್ವ, ಅಲ್ಲಿ ಇವಾಗ ಮಳೆ ಇರೋದ್ರಿಂದ ಹುಲ್ಲು ಬೆಳೀತಾನೆ ಇರುತ್ತೆ, ಕಸ. ಹಾಗಾಗಿ ಅಲ್ಲಿ ಹೋಗಿ ಕ್ಲೀನ್ ಮಾಡ್ತಿರ್ತೀನಿ. ಈಗೂ ಕೂಡ ಮಧ್ಯಾಹ್ನ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕಳೆ ಎಲ್ಲ ತೆಗೆದು ಬಂದೆ. ಸುಮ್ಮನೆ ಕೂರಂಗೆ ಆಗಲ್ಲ, ಅಲ್ಲಿ ಏನಾರು ಇದ್ದರೆ. ಮಳೆ ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಅದು ಒಂಥರ ಹವ್ಯಾಸ ಆಗಿಬಿಟ್ಟಿದೆ ನನಗೆ ಡೈಲಿ. ನೋಡಿ, ಬಿಸಿಲೇನಿಲ್ಲ, ಆದರೂ ಕೂಡ ನನಗೆ ಬೆವರು ಬಂದಿದೆ. ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಅರ್ಥ. ಇದು ಒಂದು ಆರೋಗ್ಯಕ್ಕೆ ಒಳ್ಳೆಯದೇ.
ಇದು ಭಾನುವಾರ ಸಂಜೆ ಸಂಕಷ್ಟಹರ ಚತುರ್ಥಿ ಇತ್ತಲ್ವ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ. ಪಾಪ ಅವ್ರಿಗೆ ಒಂದು ವಾರ ಆಯಿತು ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು, ಕೆಲಸದ ಒತ್ತಡ ಜಾಸ್ತಿ. ಇವತ್ತು ಮನೆಯಲ್ಲಿದ್ದಾರೆ, ಹಾಗಾಗಿ ಸಂಜೆ ಟೈಮು ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ಒಳಗೆ, ಒಂದು 8 ಕಿಲೋಮೀಟ್ರ್ ಆಗ್ಬೋದು. ಗಣಪತಿ ದೇವಸ್ಥಾನ ಇದೆ, ಮತ್ತು ಸಂತೆ ಏನಾದರೂ ಬೇಕಂದರೆ ಇಲ್ಲಿಗೆ ಬರಬೇಕಾಗುತ್ತೆ. ನಾವು ಬರೋ ಟೈಮಿಗೆ ಮಳೆ ಅಂದರೆ ಮಳೆ ನೋಡಿ. ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು, ಅಲ್ಲೇ ನಿಂತ್ಕೊಂಡಿದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇವು ಮಳೆಗಾಲ ಅಲ್ವಾ, ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ. ಮಧ್ಯಾಹ್ನ ಟೈಮ್ ಆದರೆ ತುಂಬಾ ಹೋಮ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಮಧ್ಯಾಹ್ನ. ನಾವು ಬಂದಿದ್ದು ಸಂಜೆ 6:30 7 ಗಂಟೆ ಆಗಿತ್ತು. ಪೂಜೆ ಮಾಡಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ. ನಾನಿವತ್ತು ಉಪವಾಸ ಇದ್ದೆ. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೆ, ನಮ್ಮ ಅತ್ತೆ ಹಸ್ಬೆಂಡ್ ಇದ್ರಲ್ವ ಅವರಿಗೆಲ್ಲ. ರಾತ್ರಿ ಕೂಡ ಅದೇ ಇತ್ತು, ಮಧ್ಯಾಹ್ನ ಮಾಡಿದ್ದು. ಊಟ ಮಾಡಿ ಮಲಗೋ ಟೈಮು. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.